ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಕಟಕ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕೆಲವು ರಾಶಿಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗ್ತಾರೆ. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಬಹುದು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು. ಕಟಕ ರಾಶಿಯವರು ಒಂದು ಪ್ರಶ್ನೆಯನ್ನ ನೀವೇ ಕೇಳ್ಕೊಳ್ಳಿ. ಹೇಗೆ ಎಲ್ಲಾ ಸಮಸ್ಯೆಗಳು ನನಗೆ ಬಂತು ಅಂತ, ಯಾವ ಮೂಲಗಳಿಂದ ನನಗೆ ಈ ಸಮಸ್ಯೆಗಳು ಬಂತು ಅಂತ ನೋಡಿ. ಈ ಕಟಕ ರಾಶಿಗೆ ನೋಡಿದಾಗ ಶತ್ರುಗಳು ಯಾರೂ ಇಲ್ಲ, ತಂದೆಗೂ ನಿಮಗೂ ಅಷ್ಟಕ್ಕಷ್ಟೇ. ಕಟಕ ರಾಶಿಯವರ ಸ್ವಭಾವದ ಬಗ್ಗೆ ಹೇಳೋದಾದ್ರೆ, ಇವರು ತುಂಬಾನೇ ಸಾಫ್ಟ್ ನೇಚರ್. ಅತಿರೇಕಕ್ಕೂ ಹೋಗುವಂತೆ ಒಮ್ಮೊಮ್ಮೆ ಬ್ಲಾಸ್ಟ್ ಆಗುವಂತಹ ಸಿಚುವೇಶನ್ ಕೂಡ ಬರುತ್ತೆ. ಹಾಗಾದ್ರೆ ನಿಮ್ಮ ಶತ್ರುಗಳು ಯಾರು ಅಂದ್ರೆ, ನೀವು ಯಾರನ್ನು ತುಂಬಾ ನಂಬ್ತೀರೋ ಅವರೇ ನಿಮ್ಮ ಶತ್ರುಗಳು, ಬೇರೆ ಯಾರು ಬರೋದಿಲ್ಲ. ನಿಮ್ಮ ಸ್ನೇಹಿತರೇ ಶತ್ರುಗಳು, ನಿಮ್ಮ ಸ್ನೇಹಿತ ವರ್ಗದವರೇ ಶತ್ರುಗಳು. ನೀವು ಯಾರ ಮೇಲೆ ಅತಿಯಾದ ವಿಶ್ವಾಸವನ್ನಿಟ್ಟುಕೊಂಡಿರ್ತೀರೋ ಅವರೇ ನಿಮ್ಮ ಶತ್ರುಗಳು. ಕಟಕ ರಾಶಿಯಿಂದ 6ರ ಸ್ಥಾನ ಯಾವುದು ಅಂದ್ರೆ ಧನಸ್ಸು ರಾಶಿ. ಧನಸ್ಸು ರಾಶಿ ಎಂದಾಗ ಗುರುವಿನ ಅಂಶ. ನೀವು ನಂಬಿರುವಂತಹವರು ಸಹಾಯಕ್ಕೆ ಬರ್ತಾರೆ. 9ರ ಸ್ಥಾನ ಆಧ್ಯಾತ್ಮಿಕವಾಗಿರುವಂತಹ ಸ್ಥಾನ, ಧರ್ಮಸ್ಥಾನ. ಯಾರು ಧಾರ್ಮಿಕವಾಗಿ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಅಷ್ಟಮ ಸ್ಥಾನದಲ್ಲಿ ಚಂದ್ರನು ಕೂಡ ಶತ್ರುಸ್ಥಾನ. ನೀವು ನಿಗೂಢ ಕಾರ್ಯಗಳನ್ನು ಮಾಡಿದಾಗ ಯಾರಿಗೂ ಗೊತ್ತಿಲ್ಲದ ಹಾಗೆ ಯಾರನ್ನೋ ಒಬ್ಬರನ್ನ ಪೂರ್ತಿಯಾಗಿ ನಂಬಿರ್ತೀರ. ತಂದೆಯ ಸ್ಥಾನದಲ್ಲಾಗಿರಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು, ಕೆಲಸ ಮಾಡುವಂತಹ ಸ್ಥಳದಲ್ಲಾಗಿರಬಹುದು. ಆ ಜಾಗದಲ್ಲಿ ನಿಮಗೆ ಯಾರು ತುಂಬಾ ನಂಬಲು ಅರ್ಹರಾಗಿದ್ದಾರೋ ಕಟಕ ರಾಶಿಯವರಿಗೆ ಅವರೇ ಶತ್ರುಗಳಾಗಿ ಬೆಳೆಯುವಂತಹ ಸಾಧ್ಯತೆಗಳಿವೆ. ತುಂಬಾನೇ ನಂಬಿರ್ತೀರಾ, ತೀರಾ ಅವರ ಬಳಿ ಎಲ್ಲಾನು ಕೂಡ ಶೇರ್ ಮಾಡ್ಕೊಂಡಿರ್ತೀರಾ. ಯಾರು ಶತ್ರುಗಳು ಇಲ್ಲ ಅಂದಾಗ ಎಲ್ಲೇ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಇದರಿಂದ 100% ನಿಮಗೆ ನೀವೇ ನಷ್ಟವನ್ನ ಮಾಡಿಕೊಳ್ತೀರಾ. ಕಟಕ ರಾಶಿಯವರಿಗೆ ಶತ್ರುಗಳು ಯಾರು ಅಂದ್ರೆ, ಅತಿಯಾದಂತಹ ನಂಬಿಕೆ, ಅತಿಯಾದಂತಹ ನಿಗೂಢ ಕಾರ್ಯಾಚರಣೆಗಳು. ನಿಮಗೆ ನೀವೇ ನಷ್ಟಗಳನ್ನ ಮಾಡಿಕೊಳ್ತೀರಾ. ನೀವು ಸಾಲಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಕೂಡ ಈ ಒಂದು ನಿಗೂಢ ಕಾರ್ಯ. ನಿಮ್ಮ ನಂಬಿಕೆ, ದೃಢ ಸಂಕಲ್ಪಗಳನ್ನ ಇಟ್ಟಾಗ ಕಟಕ ರಾಶಿಯವರಿಗೆ ಈ ತರದ ಸಮಸ್ಯೆಗಳು ಕಾಡುತ್ತವೆ. ಬಹಳ ಎಚ್ಚರಿಕೆಯಿಂದ ನೋಡಬೇಕಾದಂತಹ ವಿಚಾರಗಳು ಯಾವುವು ಅಂದ್ರೆ, ಹೇಗೆ ನಮ್ಮ ಶತ್ರು ಸ್ಥಾನ ಬೆಳೀತು, ಹೇಗೆ ನಮಗೆ ಅವಮಾನಗಳಾಯಿತು, ಹೇಗೆ ನಾವು ನಷ್ಟವನ್ನ ಅನುಭವಿಸಿದ್ವಿ. ಈ 3 ವಿಷಯಗಳು ಜೀವನದಲ್ಲಿ ಬಹಳ ಮುಖ್ಯ. ಈ 3ನ್ನ ಸಮತೋಲನವಾಗಿ ತೆಗೆದುಕೊಂಡು ಬಂದ್ರೆ ಜೀವನದಲ್ಲಿ ಗೆದ್ದಿದ್ದೀರಾ ಎಂದೇ ಅರ್ಥ. ಹೌದು, ಕಟಕ ರಾಶಿ ನಿಜವಾಗ್ಲೂ ಕೂಡ ಎಲ್ಲರೂ ಪ್ರಶಂಸಿಸುವಂತಹ ರಾಶಿ. ತಾಯಿಯ ಹೃದಯ ಇರುವಂತಹ ರಾಶಿಯಾದರೆ ಒಳಗಡೆ ನಿಮಗೆ ಗೊತ್ತಿರುವಂತಹ ಸತ್ಯಗಳಿವೆ. ಈ ಸತ್ಯಗಳನ್ನ ಸರಿ ಮಾಡಿಕೊಳ್ಳುವಂತಹ ಕಾಲಘಟ್ಟ ಹುಡುಕಿಕೊಂಡಾಗ ಮಾತ್ರ ಕಟಕ ರಾಶಿಯವರಿಗೆ ನಿಜ ಸ್ವರೂಪದ ದರ್ಶನವಾಗುವಂಥದ್ದು. ಕಟಕ ರಾಶಿಯವರಿಗೆ ಶತ್ರುಗಳು ಮೇಲ್ ಆರ್ ಫಿಮೇಲ್ ಯಾರಾದರೂ ಆಗಿರಬಹುದು. ಕಟಕ ರಾಶಿಯವರಿಗೆ ಇದರಲ್ಲಿ ಮೋಸ ಹೋಗುವಂಥದ್ದು, ಶತ್ರುಗಳಾಗಿ ಪರಿಣಾಮವಾಗುವಂಥದ್ದು ಕೂಡ ನಾವು ನೋಡಬಹುದು. ಮಿಥುನ ರಾಶಿ ಶತ್ರುಸ್ಥಾನ. ಬಂಧು ಬಾಂಧವರಾಗಿರಬಹುದು, ಶತ್ರುಗಳಾಗಿ ನಷ್ಟವನ್ನ ಮಾಡುವಂಥದ್ದು, ಕಷ್ಟಗಳನ್ನ ಕೊಡುವಂಥದ್ದು, ಅವಮಾನಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿವೆ. ನಿಮ್ಮ ನಂಬಿಕೆಗೆ ಯಾರು ಅರ್ಹರಿದ್ದಾರೋ, ತುಂಬಾನೇ ನಂಬಿರುವಂತಹ ವ್ಯಕ್ತಿಗಳಿದ್ದಾರೋ, ನಿಮಗೆ ಕಷ್ಟ, ಅವಮಾನಗಳು ಹಾಗೂ ನಷ್ಟಗಳಾಗುವಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಒಂದು ಪರೀಕ್ಷೆ ಅನ್ನಬಹುದು. ತುಂಬಾನೇ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ನೀವು. ನಿಮ್ಮನ್ನು ಕೈ ಹಿಡಿಯುವಂಥದ್ದು ಒಬ್ಬರೇ ಒಬ್ಬರು, ಅದು ಗುರು.
ಗುರು ಹೇಳಿದ್ದನ್ನ ಸರಿಯಾದ ಜ್ಞಾನವಿಟ್ಟು ಕೇಳಿದ್ದೇ ಆದಲ್ಲಿ ಕಟಕ ರಾಶಿಯವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಷ್ಟಗಳನ್ನು ತಪ್ಪಿಸಿಕೊಳ್ಳಬೇಕು, ಅವಮಾನಗಳಿಂದ ದೂರವಿರಬೇಕು. ಸರಿಯಾದಂತಹ ಸನ್ಮಾರ್ಗ, ಗುರು ಹಿರಿಯರ ಮಾರ್ಗದರ್ಶನವನ್ನ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಕಟಕ ರಾಶಿಯವರಿಗೆ ಶತ್ರುಗಳಾಗುವ ಮೊದಲ ರಾಶಿ ಯಾವುದು ಅಂದರೆ ಕುಂಭರಾಶಿ. ಕಟಕ ರಾಶಿಯವರು ಬಂಡಾಯ ಸ್ವಭಾವದವರಾಗಿದ್ದು, ಕುಂಭರಾಶಿಯವರು ಜೀವನ ಮತ್ತು ಕಾರ್ಯಗಳ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ. ನೀವು ಆರಾಮದಾಯಕ ಜೀವನವನ್ನು ಇಷ್ಟಪಡುತ್ತೀರಾ, ಆದರೆ ಕುಂಭರಾಶಿಯ ಸ್ಥಳೀಯರು ಭೌತಿಕ ಆಸ್ತಿಯನ್ನ ತಿರಸ್ಕರಿಸುತ್ತಾರೆ. ನೀವು ಭಾವನಾತ್ಮಕ ಜೀವಿ, ಆದರೆ ಕುಂಭರಾಶಿಯವರು ತಾರ್ಕಿಕ. ಆದ್ದರಿಂದ ದೀರ್ಘಾವಧಿಯ ಸ್ನೇಹವನ್ನು ಕಾಪಾಡಿಕೊಳ್ಳಲು ನಿಮ್ಮಿಬ್ಬರಿಗೂ ಇದು ತುಂಬಾ ಕಷ್ಟ. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಕರ್ಕಾಟಕ ಮತ್ತು ಸಿಂಹರಾಶಿಯವರು ಒಬ್ಬರಿಗೊಬ್ಬರು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ನಿಮಗೆ ತಿಳಿದಿರುವುದಿಲ್ಲ. ನೀವು ಸಿಂಹರಾಶಿಯ ಸ್ಥಳೀಯರು ಸಾಕಷ್ಟು ಸ್ವಕೇಂದ್ರಿತ, ಬಾಸಿ ಮತ್ತು ಮೊಂಡುತನವನ್ನ ಕಾಣಬಹುದು. ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಅವರಿಗಿಂತ ಹೆಚ್ಚು ದೃಢವಾಗಿರುತ್ತವೆ, ಆದಾಗ್ಯೂ ಅವರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸಿಂಹರಾಶಿಯ ವ್ಯಕ್ತಿಗಳು ಬಹಿರ್ಮುಖಿಗಳು ಮತ್ತು ಅವರು ಹೊರಗೆ ಹೋಗುವುದನ್ನು ಮತ್ತು ಅಭಿವ್ಯಕ್ತವಾಗಿರುವುದನ್ನು ಆನಂದಿಸುತ್ತಾರೆ. ಮತ್ತೊಂದೆಡೆ ನೀವು ನಿಮ್ಮ ವಲಯದಲ್ಲಿರಲು ಇಷ್ಟಪಡುತ್ತೀರಾ ಮತ್ತು ನಿಮ್ಮ ಕೆಲವು ಆಪ್ತರೊಂದಿಗೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುತ್ತೀರಾ. ಸಿಂಹರಾಶಿಯವರು ನಿಮ್ಮ ಕಣ್ಣೀರಿನ ಹಿಂದಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಕಟಕ ಚಿಹ್ನೆಗೆ ಸಿಂಹರಾಶಿಯವರು ಉತ್ತಮ ಸ್ನೇಹಿತರಲ್ಲ. ಇನ್ನು ಕಟಕ ರಾಶಿಯವರು ಇದೆಲ್ಲವನ್ನ ಗೆಲ್ಲಬೇಕು ಅಂದರೆ ನೀವು ಗುರುವಿನ ಯಂತ್ರವನ್ನಿಟ್ಟು ಪೂಜೆ ಮಾಡಿ, ಹಾಗೆ ಮಂತ್ರ ಸಹಿತವಾಗಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರದ ಮುಖೇನ ಆಚರಣೆಯನ್ನ ಮಾಡಿ. ನೀವು ಎಲ್ಲ ಕಷ್ಟಗಳಿಂದ ಹೊರಬರಬೇಕು ಅಂದರೆ ಈ ಸರಳ ಪರಿಹಾರಗಳನ್ನು ಮಾಡಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಓಂ ಗುರುವೇ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.